ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ನನ್ನ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಅಕ್ಕಿ ಕಡುಬು ಅಥವಾ ರೈಸ್ ಬಾಲ್ ಅಂತ ಏನು ಕರೀತಾರಲ್ಲ ಆ ಒಂದು ರೆಸಿಪಿನ ಶೇರ್ ಮಾಡಲಿಕ್ಕೆ ಬಂದಿದ್ದೇನೆ. ತುಂಬಾ ಚೆನ್ನಾಗಿರುತ್ತೆ, ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ. ನೀವು ಪ್ರತಿದಿನ ಬೇಕಾದ್ರೆ ಈ ರೀತಿ ಒಂದು ಹೆಲ್ದಿ ಫುಡ್ಡನ್ನು ನಿಮ್ಮ ಮಕ್ಕಳಿಗೆ ಮಾಡಿಕೊಡ್ಬೋದು ಲಂಚ್ ಬಾಕ್ಸಿಗೆ. ಇದನ್ನು ಮಾಡಲಿಕ್ಕೆ ನಾನು ನೆನೆಸಿಟ್ಟಿರ್ತಕ್ಕಂಥ ಅಕ್ಕಿನ ನೆನೆಸಿಟ್ಕೊಂಡಿದ್ದೆ ಒಂದು 4-5 ತಾಸು. ಅದಕ್ಕೆ ಸ್ವಲ್ಪ ಫಸ್ಟು ಟೊಮೆಟೊ ಚಟ್ನಿನ ಮಾಡ್ಕೊಳ್ಳಿಕ್ಕೆ ಟೊಮೆಟೊ, ಈರುಳ್ಳಿ, ಬೆಳ್ಳುಳ್ಳಿ, ಬ್ಯಾಡಗಿ ಮೆಣಸಿನ್ಕಾಯಿ, ಶುಂಠಿ ಇದನ್ನೆಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ನಂತರ ಅದಕ್ಕೆ ಸಾಲ್ಟು ಮತ್ತು ಅರಿಶಿನ ಪುಡಿಯನ್ನು ಸೇರಿಸ್ಕೊತಾ ಇದ್ದೀನಿ. ನಂತರ ಲಾಸ್ಟಲ್ಲಿ ಬ್ಯಾಡಗಿ ಮೆಣಸಿನ್ಕಾಯಿನ ಹಾಕೊಂಡು ಈ ರೀತಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದು ತಣ್ಣಗಾಗಲಿಕ್ಕೆ ಬಿಡಬೇಕು. ನಂತರ 4-5 ತಾಸು ನೆನೆಸಿಟ್ಕೊಂಡಿದ್ನಲ್ಲ ಅಕ್ಕಿನ ರುಬ್ಬಿಟ್ಕೊಂಡಿದ್ದೆ, ಅದನ್ನು ಒಂದು ದಪ್ಪ ತಳ ಇರತಕ್ಕಂಥ ಪಾತ್ರೆಗೆ ಆಯಿಲನ್ನು ಅಪ್ಲೈ ಮಾಡಿ, ಯಾಕಂದರೆ ಅದು ತಳ ಹಿಡಿಬಾರ್ದು ಅಂತೇಳಿ ಅದನ್ನು ಈ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ಬೇಯಿಸ್ಕೊತಾ ಹೋಗಬೇಕು. ಜಸ್ಟ್ ನೆನೆಸಿಟ್ಟಿರ್ತಕ್ಕಂಥ ಅಕ್ಕಿ ನೋಡಿ ಈ ರೀತಿ ಗಟ್ಟಿಯಾಗಿ ಬೇಯೋ ತನಕ ನಾವು ಅದನ್ನು ಸ್ಟೀರ್ ಮಾಡ್ತಾನೆ ಇರಬೇಕಾಗುತ್ತೆ ಕಂಟಿನ್ಯೂಯಸ್ಲಿ. ಇಷ್ಟು ಚೆನ್ನಾಗಿ ಬೆಂದಿದೆ ಇವಾಗ ಅಕ್ಕಿ ಹಿಟ್ಟು. ಇದನ್ನು ನಾನು ಈ ರೀತಿ ನಿಮಗೆ ಯಾವ ಶೇಪಿಗೆ ಬೇಕೋ ಆ ಶೇಪಿಗೆ ನೀವು ಮಾಡ್ಕೋಬೋದು. ನಾನು ಇಲ್ಲಿ ಗುಂಡಾಗಿ ರೈಸ್ ಬಾಲ್ ಶೇಪಲ್ಲಿ ಮಾಡ್ಕೊತಾ ಇದ್ದೀನಿ, ಸಣ್ಣದಾಗಿ. ಚೆನ್ನಾಗಿರುತ್ತೆ ಈ ರೀತಿ ಮಾಡಿಕೊಂಡ್ರೆ, ಮಕ್ಳಿಗೂ ಕೂಡ ಅಟ್ರಾಕ್ಟಿವ್ ಆಗುತ್ತೆ. ಅವ್ರಿಗೇನು ತಿನ್ನಿ ಅಂತ ಹೇಳೋದೇ ಬೇಡ, ಆರಾಮಾಗಿ ತಿಂತಾರೆ. ನಂತರ ಈ ರೀತಿ ಫ್ರೈ ಮಾಡ್ಕೊಂಡಿದ್ನಲ್ಲ ಅದನ್ನು ಈ ರೀತಿ ಸಣ್ಣ ಪೇಸ್ಟಾಗಿ ಮಾಡ್ಕೊಂಡಿದ್ದೀನಿ. ನಂತರ ಅದೇ ಪಾತ್ರೆಯಲ್ಲಿ ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಸ್ವಲ್ಪ ಈರುಳ್ಳಿಯನ್ನು ಸೇರಿಸ್ಕೊಂಡು ಕರಿಬೇವು ಸೊಪ್ಪನ್ನು ಹಾಕ್ಕೊಂಡು ಆ ಒಂದು ರುಬ್ಬಿಟ್ಟಿರ್ತಕ್ಕಂಥ ಮಸಾಲೆನ ಸೇರಿಸ್ಕೊತಾ ಇದ್ದೀನಿ. ಅಂದರೆ ಮಸಾಲೆ ಅಲ್ಲ, ಅದು ಟೊಮೆಟೊ, ಈರುಳ್ಳಿ ಏನು ಫ್ರೈ ಮಾಡ್ಕೊಂಡಿದ್ದಲ್ಲ ಅದನ್ನು ಸೇರಿಸ್ಕೊಂಡು ನಿಮ್ಗೆ ಯಾವ ಕನ್ಸಿಸ್ಟೆನ್ಸಿ ಬೇಕು ಅಂತ ಮಾಡಿಕೊಂಡ್ರೆ ರೈಸ್ ಬಾಲ್ ರೆಡಿ ಆಗುತ್ತೆ ಟೊಮೆಟೊ ಚಟ್ನಿ ಜೊತೆ.